ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್.ಎಚ್. ಕೆಮಿಸ್ಟ್ರಿ. ಸೊ ನಿನ್ನೆ KEAದವರು UGCET 2021 ಕೃಷಿಕರ ಕೋಟಾದಡಿಯಲ್ಲಿ ಅರ್ಹ ಅಭ್ಯರ್ಥಿಗಳ ಪಟ್ಟಿ ಮತ್ತು ಶ್ರೇಣಿ ಅಂಥೇಳಿ ಒಂದು ಲಿಂಕನ್ನು ರಿಲೀಸ್ ಮಾಡಿದ್ದಾರೆ. ಸೊ ಆ ಒಂದು ಲಿಂಕನ್ನು ನೀವು ಡೌನ್ಲೋಡ್ ಮಾಡ್ಕೊಂಡಿದ್ದೀರಿ ಅಂಥೇಳಿ ನಾನು ಅನ್ಕೋತೀನಿ. ಸೊ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಾನು ನೋಡಿದಾಗ ನನಗೆ ಒಂದಷ್ಟು ಕ್ವಶನ್ಸ್ಗಳು ಬಂದಿದೆ ಮತ್ತು ವಿದ್ಯಾರ್ಥಿಗಳ ಕಡೆಯಿಂದನೂ ಕೂಡ ಬಹಳಷ್ಟು ಕ್ವಶನ್ಸ್ಗಳಿವೆ. ಅದಕ್ಕೆ ಆನ್ಸರ್ KEAದವರೇ ಕೊಡಬೇಕಾಗಿದೆ. ಸೊ ಇಫ್ ಇಟ್ ಈಸ್ ಪಾಸಿಬಲ್ KEAದವರಿಗೆ ಕಾಲ್ ಮಾಡಿ ಕೇಳಿ. ಸೊ ನಾವೊಂದಷ್ಟು ಕ್ವಶನ್ಸ್ಗಳನ್ನು ಕೇಳ್ತಾ ಇದ್ದೀನಿ. ಆ ಒಂದಷ್ಟು ಕ್ವಶನ್ಸ್ಗಳನ್ನು KEAದವರಿಗೆ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ಟ್ರೈ ಮಾಡಿ, ಮೇಲ್ ಮಾಡಿ. ಸೊ ವಿಲ್ ಗೆಟ್ ದ ಆನ್ಸರ್ ಫಾರ್ ದೋಸ್ ಕ್ವಶನ್. ಯಾರಿಗೆ ಆನ್ಸರ್ ಸಿಕ್ಕಿದೆ ಅವರು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ, ಸರ್ ಈ ರೀಸನ್ನಿಗೆ ಇವರು ಈ ರೀತಿ ಮಾಡಿದಾರಂತೆ ಅಂಥೇಳಿ. ಸೊ ಯಾಕಂದರೆ KEAದವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ಬೇರೆ ನೋಟಿಫಿಕೇಶನ್ ರಿಲೀಸ್ ಮಾಡಿಲ್ಲ. ಸೊ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದರೆ ಅದರಲ್ಲಿ ಡೀಟೇಲ್ ಆಗಿ ಕೊಟ್ಟಿರ್ತಾರೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಮತ್ತು ನಿಮಗೆ ಅರ್ಥ ಆಗಲಿಲ್ಲ ಅಂದರೂ ಕೂಡ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳಿರ್ತೀನಿ. ಆದರೆ ಯಾವುದೇ ರೀತಿ ನೋಟಿಫಿಕೇಶನ್ ಕೊಡದೇನೆ ಸೊ UGCET 2021 ಕೃಷಿಕರ ಕೋಟಾದಡಿಯಲ್ಲಿ ಏನು ಲೀಸ್ಟನ್ನು ರಿಲೀಸ್ ಮಾಡಿದ್ದಾರೆ, ಸೊ ಅದರಲ್ಲಿ ಇರುವಂಥ ಒಂದಷ್ಟು ಕ್ವಶನ್ಸ್ಗಳಿಗೆ ಸೊ ನಮಗೆ ಕ್ವಶನ್ಗಳಾಗಿ ಉಳಿದಿವೆ ಹೊರತು ಅದಕ್ಕೆ ಆನ್ಸರ್ಗಳು ಸಿಗ್ತಾ ಇಲ್ಲ. ಸೊ ಅದು ಯಾವ್ಯಾವುದು ಅಂತ ಹೇಳ್ಬಿಡ್ತೀನಿ. ಸೊ ಈ ಒಂದು ಲೀಸ್ಟನ್ನು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಈ ರೀತಿ ನಿಮಗೆ ಒಂದು ಲೀಸ್ಟ್ ಕಾಣಿಸ್ತದೆ. ಸೊ ನಾನು ಇಲ್ಲಿ ಮಾಡಿರೋದೇನಂತಂದ್ರೆ ಈ ಒಂದು ಲೀಸ್ಟನ್ನು PDF ಡೌನ್ಲೋಡ್ ಮಾಡಿಕೊಂಡು ಸೊ ದಟ್ ಐ ಹ್ಯಾವ್ ಕನ್ವರ್ಟೆಡ್ ಇನ್ ಟು ದ ಎಕ್ಸೆಲ್ ಶೀಟ್ಗೆ ಕನ್ವರ್ಟ್ ಮಾಡಿ ಸೊ ಅದನ್ನು ನಾನು ಏನು ಮಾಡಿದೆ, ಸೊ ಐ ಹ್ಯಾವ್ ಅರೇಂಜ್ಡ್ ದೆಮ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಎಗ್ರಿ ಪ್ರಾಕ್ಟಿಕಲ್ ರ್ಯಾಂಕ್. ಸೊ ಇಲ್ಲಿ ನಾನು ವೆಟರ್ನರಿ ಪ್ರಾಕ್ಟಿಕಲ್ ರ್ಯಾಂಕನ್ನು ತಗೊಂಡಿಲ್ಲ, ಬಟ್ ಎಗ್ರಿ ಪ್ರಾಕ್ಟಿಕಲ್ ರ್ಯಾಂಕನ್ನು ಇನ್ಕ್ರೀಸಿಂಗ್ ಆರ್ಡರ್ದಲ್ಲಿ ಅರೇಂಜ್ ಮಾಡಿದೆ. ಸೊ ನೀವು ಬಹಳಷ್ಟು ಜನ ವಿದ್ಯಾರ್ಥಿಗಳು ಕೂಡ ಹೇಳಿದ್ರಿ, ನಾನು ಕೂಡ ಚೆಕ್ ಮಾಡಿದೆ, ಸರ್ ಇಲ್ಲಿ ಕೊಟ್ಟಿರುವಂತಹ ಲೀಸ್ಟ್ ಏನಿದೆ ಅಂದರೆ ಇವರೇನು ಇಲ್ಲಿ ಲೀಸ್ಟ್ ಕೊಟ್ಟಿದ್ದಾರೆ ಇದರಲ್ಲಿ ಎಗ್ರಿ ಪ್ರಾಕ್ಟಿಕಲ್ ರ್ಯಾಂಕ್ ಅಂತ ಏನು ಕೊಟ್ಟಿದ್ದಾರೆ, ಸೊ ಇದು ಮತ್ತು ವೆಟರ್ನರಿ ಪ್ರಾಕ್ಟಿಕಲ್ ರ್ಯಾಂಕ್ ಅಂತ ಏನು ಕೊಟ್ಟಿದ್ದಾರೆ, ಇದು ನಮಗೆ KEAದವರು ಏನು ರ್ಯಾಂಕ್ ಲೀಸ್ಟನ್ನು ರಿಲೀಸ್ ಮಾಡಿದರು ಅಂದರೆ ವಿದೌಟ್ ಪ್ರಾಕ್ಟಿಕಲ್ ರ್ಯಾಂಕಿಂಗ್ ಏನು ರಿಲೀಸ್ ಮಾಡಿದರು, ಸೊ ಅದೇ ರ್ಯಾಂಕಿಂಗನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂಥೇಳಿ. ಸೊ ನನ್ನ ಒಂದು ಕ್ವಶನ್ ಕೂಡ ಅದೇ KEAದವರಿಗೆ. ಸೊ ನೀವು ಇಲ್ಲಿ ಕೊಟ್ಟಿರುವಂತಹ ನೋಟಿಫಿಕೇಶನಲ್ಲಿ ಹೇಳಿರುವಂತಹ ಪ್ರಕಾರ ಇಲ್ಲಿ ನೋಡ್ಬೋದು. ಸೊ ಅವರು ಹೇಳ್ತಾರೆ ಇಲ್ಲಿ ರ್ಯಾಂಕನ್ನು ನಾನು ಅನೌನ್ಸ್ ಮಾಡಿದ್ದೀವಿ ಅಂಥೇಳಿ. ಹೌದಾ, ಇಲ್ಲಿ ರ್ಯಾಂಕನ್ನು ಅನೌನ್ಸ್ ಮಾಡಿದ್ದೀವಿ ಅಂತ ಅಂದ್ಕೊಂಡ್ಮೇಲೆ ಸೊ ಇಲ್ಲಿ ಯಾಕೆ ಇಲ್ಲಿ ರ್ಯಾಂಕನ್ನು ಸಪ್ರೇಟಾಗಿ ಕೊಟ್ಟಿಲ್ಲ? ಸೊ ಅಟ್ಲೀಸ್ಟ್ ಈ ಒಂದು ರ್ಯಾಂಕಿನ ಆಧಾರದ ಮೇಲೆ, ಈ ಒಂದು ಇನ್ಕ್ರೀಸಿಂಗ್ ಆರ್ಡರ್ ಆಫ್ ರ್ಯಾಂಕಿನ ಆಧಾರದ ಮೇಲೆ ಯಾರ್ಯಾರು ಅಗ್ರಿಕಲ್ಚರ್ ಸರ್ಟಿಫಿಕೇಟ್ಸನ್ನು ಅಪ್ಲೋಡ್ ಮಾಡಿದ್ದೀರಿ, ಎಲಿಜಿಬಲ್ ಇದ್ದೀರಿ, ಅವರಿಗೆ ಒಂದು ಸಪರೇಟ್ ರ್ಯಾಂಕಿಂಗನ್ನು ಕೊಡಬೇಕಿತ್ತು. ಸೊ ಹಾಗಂಥೇಳಿ ನಾವು ಸೀರಿಯಲ್ ನಂಬರ್ನೇ ರ್ಯಾಂಕ್ ಅಂತ ಅನ್ಕೊಳ್ಬೋದಾ? ಅದು ಕೂಡ ಇಲ್ಲ. ಯಾಕೆ ಅಂತಂದರೆ ಈ ಒಂದು ಸೀರಿಯಲ್ ನಂಬರ್ ಏನಿದೆ ಅದು ಯಾರು ಯಾವ ಒಂದು ಸಮಯದಲ್ಲಿ ಅನೌನ್ಸ್ ಅಂದರೆ ಅಪ್ಲೋಡ್ ಮಾಡಿದರೆ ಅದರ ಮೇಲೆ ಕೊಟ್ಟಿದ್ದಾರೆ ಹೊರತು ಇದರಲ್ಲಿ ಎಗ್ರಿ ಪ್ರಾಕ್ಟಿಕಲ್ ರ್ಯಾಂಕ್ ವೈಸ್ ಇದರಲ್ಲಿ ಕೊಟ್ಟಿಲ್ಲ. ಯಾಕಂದರೆ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಮನೋಹರ್ ಅನ್ನೋ ಒಬ್ಬ ಸ್ಟೂಡೆಂಟಿಗೆ 40,132 ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ರ್ಯಾಂಕ್ ಬಂದಿದೆ, 44,516 ವೆಟರ್ನರಿ ಪ್ರಾಕ್ಟಿಕಲ್ ರ್ಯಾಂಕ್ ಬಂದಿದೆ. ಸೊ ಇದೇ ಸೇಮ್ ಪ್ರಾಕ್ಟಿಕಲ್ ರ್ಯಾಂಕು ಸೊ ನಿಮಗೆ ವಿದೌಟ್ ಪ್ರಾಕ್ಟಿಕಲ್ ನಿಮ್ಮ ಒಂದು ರ್ಯಾಂಕ್ ಒಂದು ಕಾರ್ಡನ್ನು ಏನು ಕೊಟ್ಟಿದ್ರು KEAದವರು, ಮಾರ್ಕ್ಸ್ ಕಾರ್ಡನ್ನು, ಸೊ ಅದರಲ್ಲೂ ಕೂಡ ಇದೇ ಸೇಮ್ ರ್ಯಾಂಕಿಂಗ್ ಇತ್ತು. ಸೊ ಅದರಲ್ಲಿ ಎಗ್ರಿ ಪ್ರಾಕ್ಟಿಕಲ್ ರ್ಯಾಂಕಿಂಗ್ ಈಸ್ ಅವೇಟಿಂಗ್ ಅಂತ ಇತ್ತು. ಸೊ ಅದರ ಬದಲಿಗೆ ಸೇಮ್ ರ್ಯಾಂಕಿಂಗನ್ನು ಕೊಟ್ಟಿದ್ದಾರೆ. ಇದರ ಒಂದು ಅರ್ಥ ಏನು, ಸೊ ಇದರ ಒಂದು ಮಹತ್ವವೇನು, ಸೊ ಇದನ್ನು ಯಾಕೆ ಈ ರೀತಿ ಕೊಟ್ಟಿದ್ದೀರಿ? ಸೊ ಇದನ್ನು ನಾನು KEAದವರಿಗೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಕೂಡ ಅವರಿಗೆ ಮೇಲ್ ಮಾಡಿ, ಕಾಲ್ ಮಾಡಿ ಕೇಳಿ, ಸರ್ ನೀವು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ರ್ಯಾಂಕ್ ಅಂತ ಹೇಳಿದ್ದೀರಿ, ಬಟ್ ಸೇಮ್ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ರ್ಯಾಂಕು ಮತ್ತು ನಮಗೆ ಆಲ್ರೆಡಿ ಕೊಟ್ಟಿರುವಂಥ ಎಗ್ರಿ ರ್ಯಾಂಕ್ ಎರಡೂ ಸೇಮ್ ಇದೆ, ನಾನು ಏನು ಮಾಡಬೇಕು ಅಂದರೆ ಇದರ ಅರ್ಥ ಏನು? ಇದು ಒಬ್ಬ ವಿದ್ಯಾರ್ಥಿಗಳಿಗೆ ಇಬ್ಬರು ವಿದ್ಯಾರ್ಥಿಗಳಿಗಲ್ಲ, ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಇಲ್ಲಿ ಇರುವಂತಹ 13,893 ವಿದ್ಯಾರ್ಥಿಗಳಿಗೂ ಕೂಡ ಸೇಮ್ ನಿಮ್ಮ ಒಂದು ರ್ಯಾಂಕ್ ಕಾರ್ಡಲ್ಲಿ ಏನು ಪ್ರಾಕ್ಟಿಕಲ್ ರ್ಯಾಂಕ್ ಇತ್ತೋ ಅದೇ ರ್ಯಾಂಕ್ ಅಂದರೆ ವಿದೌಟ್ ಪ್ರಾಕ್ಟಿಕಲ್ ಏನು CET ಮೇಲೆ ರ್ಯಾಂಕ್ ಕೊಟ್ಟಿದ್ರು ಅದೇ ರ್ಯಾಂಕನ್ನು ಅಗ್ರಿ ಪ್ರಾಕ್ಟಿಕಲ್ ರ್ಯಾಂಕ್ ಅಂತಲೂ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ ಈ ಒಂದು PDF ಅಲ್ಲಿ. ಸೊ ಅದರ ಬಗ್ಗೆ ನಮಗೆ ಕ್ಲಾರಿಟಿ ಬೇಕಾಗಿದೆ. ಪ್ಲೀಸ್ ದಯವಿಟ್ಟು KEAದವರು ಈ ಒಂದು ಕ್ಲಾರಿಟಿಯನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಕೊಟ್ಟರೆ ವಿದ್ಯಾರ್ಥಿಗಳು ವಿದೌಟ್ ಟೆನ್ಷನ್ ಇರಬಹುದು. ಇಲ್ಲ ಅಂದರೆ ಬಹಳಷ್ಟು ವಿದ್ಯಾರ್ಥಿಗಳು ಟೆನ್ಷನ್ ಮಾಡ್ಕೊಂಡಿದ್ದೀರಿ, ಸೊ ನನಗೆ ಎಗ್ರಿ ಪ್ರಾಕ್ಟಿಕಲ್ ರ್ಯಾಂಕು ಸೇಮ್ ಇದೆ ಮತ್ತು ಅದು ರ್ಯಾಂಕ್ ಸೇಮ್ ಇದೆ, ಸೀಟ್ ಸಿಗ್ತದೋ ಇಲ್ಲೋ ಅಂಥೇಳಿ. ಹಾಗೆ ಇರೋದಿಲ್ಲ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ 50% ಕೋಟಾ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ಗೆ ಇರ್ತದೆ. ಅಂದರೆ ಸೊ ವೆಟರ್ನರಿ ಪ್ರಾಕ್ಟಿಕಲ್ಗೆ ವೆಟರ್ನರಿದವರಿಗೆ 50% ಕೋಟಾ ಇರ್ತದೆ. ಆ ಒಂದು ಕೋಟಾದಡಿಯಲ್ಲಿ ಸ್ವಲ್ಪ ನಿಮ್ಮ ಮೇನ್ ರ್ಯಾಂಕಿಂಗ್ ಸ್ವಲ್ಪ ಜಾಸ್ತಿ ಬಂದಿದ್ದರೂ ಕೂಡ ನಿಮಗೆ ಇಲ್ಲಿ ಸೀಟ್ ಸಿಗುವಂಥ ಚಾನ್ಸಸ್ ಇರ್ತಿತ್ತು. ಬಟ್ ಇಲ್ಲಿ ನಮಗೆ ಇರುವಂಥ ಕ್ವಶನ್ ಏನು, ಎಗ್ರಿ ಪ್ರಾಕ್ಟಿಕಲ್ ರ್ಯಾಂಕ್ ಮತ್ತು ಅವರು ಆಲ್ರೆಡಿ ಕೊಟ್ಟಿರುವಂಥ ಎಗ್ರಿ ರ್ಯಾಂಕ್ ಎರಡೂ ಸೇಮ್ ಇದೆ, ಯಾಕೆ? ಅದರ ಒಂದು ಕ್ವಶನಿಗೆ ಆನ್ಸರ್ ಇಲ್ಲ.
ಬಟ್ ನಾನು ಒಂದು ಅನಾಲಿಸಿಸ್ ಮಾಡಿದೆ. ನಾನು ಮಾಡಿದಂಥ ಅನಾಲಿಸಿಸ್ ಏನಂತಂದರೆ, ಸೊ ಇಲ್ಲಿ ಕೊಟ್ಟಿರುವಂಥ ಎಗ್ರಿ ಪ್ರಾಕ್ಟಿಕಲ್ ರ್ಯಾಂಕನ್ನು ಇನ್ಕ್ರೀಸಿಂಗ್ ಆರ್ಡರ್ದಲ್ಲಿ ಅರೇಂಜ್ ಮಾಡಿದಾಗ ಸೊ ನೀವು ನಿಮ್ಮ ರ್ಯಾಂಕನ್ನು ಪಡ್ಕೊಳ್ಬಹುದಾ ಅಂಥೇಳಿ. ಸೊ ಹಾಗೆ ನೋಡಿದಾಗ ನನಗೆ ಈ ರೀತಿ ರ್ಯಾಂಕ್ ಲಿಸ್ಟ್ ಬಂತು. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಎಗ್ರಿ ಪ್ರಾಕ್ಟಿಕಲ್ ರ್ಯಾಂಕ್ ಈ ರೀತಿ ನನಗೆ ಸ್ಟಾರ್ಟ್ ಆಯಿತು. ಸೊ ಲೋಯೆಸ್ಟ್ ಪ್ರಾಕ್ಟಿಕಲ್ ರ್ಯಾಂಕನ್ನು ನೋಡ್ಬೋದು, ಇಲ್ಲಿ 73 ಇದೆ ಸುಜನ್ ಅನ್ನೋರ್ದು. ಹೌದಾ, 73 ಇದೆ. ಹಾಗೆ ಅದನ್ನು ರ್ಯಾಂಕ್ ಇನ್ಕ್ರೀಸಿಂಗ್ ಆರ್ಡರ್ದಲ್ಲಿ ಅರೇಂಜ್ ಮಾಡ್ತಾ ಹೋದೆ. ಸೊ ಅದನ್ನು PDF ಅನ್ನು ಎಕ್ಸೆಲ್ ಕನ್ವರ್ಟ್ ಮಾಡಿ ಎಕ್ಸೆಲ್ದಲ್ಲಿ ಸಾರ್ಟ್ ಮಾಡಿಬಿಟ್ಟು ಸೊ ಎಗ್ರಿ ಪ್ರಾಕ್ಟಿಕಲ್ ರ್ಯಾಂಕ್ ವೈಸ್ ಅದನ್ನು ಇನ್ಕ್ರೀಸಿಂಗ್ ಆರ್ಡರ್ದಲ್ಲಿ ಅರೇಂಜ್ ಮಾಡಿದೆ. ಬಟ್ ಇದರಲ್ಲಿ ನನಗೊಂದು ವಿಶೇಷವಾದ ಒಂದಷ್ಟು ಸಂಗತಿಗಳು ಗೊತ್ತಾಗ್ಬಿಡ್ತು. ಅದನ್ನು ಯಾಕೆ ಹೀಗೆ ಮಾಡಿದರೆ ಗೊತ್ತಾಗಲಿಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಪ್ರೇಮ ಅನ್ನೋರು ಒಂದು ರ್ಯಾಂಕು, ಸೊ ಎಗ್ರಿ ಪ್ರಾಕ್ಟಿಕಲ್ ರ್ಯಾಂಕ್ 0 ಇದೆ, ಮತ್ತು ವೆಟರ್ನರಿ ಪ್ರಾಕ್ಟಿಕಲ್ ರ್ಯಾಂಕು 0 ಇದೆ. ಅಂದರೆ ಇದರ ಮೀನಿಂಗ್ ಏನು ಅಂದರೆ, ಇವರಿಗೆ ಸೊ ಬಹಳ ಜನ ಇದ್ದಾರೆ ನೋಡಿ. ಇಲ್ಲಿ ಪ್ರಮೋದ್ ಅನ್ನೋರು ನೋಡ್ಬೋದು ಇಲ್ಲಿ. ಸೊ ಇಲ್ಲಿ ನೋಡಿ, ರುಚಿತಾ, ಸಂಗೀತ, ಮಮತಾ, ನೋಡ್ಬೋದು ಇಲ್ಲಿ ಎರಡೂ ಕೂಡ 0 ಇದೆ. ಅಂದರೆ ಇದರ ಮೀನಿಂಗ್ ಏನು ಅಂತ ಅರ್ಥ ಆಗ್ತಾ ಇಲ್ಲ ನಮಗೆ. ಯಾಕಂತಂದರೆ ಇಲ್ಲಿ 0 ಇದ್ದು ಇದರ ಪಕ್ಕದಲ್ಲಿ ಏನು ನಿಮಗೆ ಕಾಣಿಸ್ತಾ ಇದೆ, ಇದಕ್ಕೆ ಒಂದು ಮೀನಿಂಗ್ ಇದೆ. ಅದು ಏನಂತ ನಿಮಗೆ ಹೇಳ್ಬಿಡ್ತೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಅಶ್ವಿನಿ ಅನ್ನೋ ರ್ಯಾಂಕ್ ನೋಡಿ 0 ಇದೆ ಎಗ್ರಿ ಪ್ರಾಕ್ಟಿಕಲ್, ಬಟ್ ವೆಟರ್ನರಿಯಲ್ಲಿ 38,195 ಇದೆ. ದ ರೀಸನ್ ಫಾರ್ ದ್ಯಾಟ್ ಈಸ್ ಎಗ್ರಿ ಪ್ರಾಕ್ಟಿಕಲ್ ಅಂದರೆ PCMB ಅನ್ನು ಕನ್ಸಿಡರ್ ಮಾಡ್ತಾರೆ. ಅವರು ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಅನ್ನು ಬರೆದಿರೋದಿಲ್ಲ. ಓಕೆ, ಸೊ ಓನ್ಲಿ ಬಯಾಲಜಿ ಎಕ್ಸಾಮ್ ಅನ್ನು ಬರೆದಿರ್ತಾರೆ. PCB ಮೇಲೆ ಸೊ ದೇ ವಿಲ್ ಗಿವ್ ಯು ದಿಸ್ ವೆಟರ್ನರಿ ರ್ಯಾಂಕಿಂಗ್. ಸೊ ದೇ ಹ್ಯಾವ್ ಓನ್ಲಿ ವೆಟರ್ನರಿ ರ್ಯಾಂಕಿಂಗ್. ಸೊ ಎಗ್ರಿ ಪ್ರಾಕ್ಟಿಕಲ್ ರ್ಯಾಂಕಿಂಗ್ ಇಸ್ 0. ಆದರೆ ಈ ಮೌನ ಅನ್ನೋರು ನೋಡಿ, ಎರಡೂ ಕಡೆ 0 ಅಂದರೆ ಮೀನಿಂಗ್ ಏನು, ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಅಂತಲೂ ಗೊತ್ತಾಗ್ತಾ ಇಲ್ಲ. ಸೊ ಇದು ಬಹಳ ಆಶ್ಚರ್ಯಕರವಾದ ವಿಷಯ. ಯಾಕಂತಂದರೆ ಒಂದು, ಅವರು PCB ಎಕ್ಸಾಮ್ ಆದರೂ ಬರೆದಿರಬೇಕು, ಇಲ್ಲ PCMB ಎಕ್ಸಾಮ್ ಆದರೂ ಬರೆದಿರಬೇಕು. ಅವರಿಗೆ ಮೇನ್ ರ್ಯಾಂಕ್ ಲೀಸ್ಟಲ್ಲಿ ಯಾವುದೋ ಒಂದು ರ್ಯಾಂಕನ್ನಾದರೂ ಅವರಿಗೆ ಅಸೈನ್ ಮಾಡಿರಲೇಬೇಕು. ಹೌದಾ, ಇದು ಕಂಪ್ಯೂಟರ್ನಿಂದ ಆಗಿರುವಂಥ ಮಿಸ್ಟೇಕ್ಸಾ ಅಥವಾ ಹೊಸದಾಗಿ ಈ ವಿದ್ಯಾರ್ಥಿಗಳು ತಪ್ಪಾಗಿ ಆ್ಯಡ್ ಆಗಿಬಿಟ್ಟಿದ್ದಾರಾ ಏನು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಅಂದರೆ ಎಕ್ಸಾಮನ್ನೇ ಬರೀದೇನೆ, ಅಂದರೆ ಮೇನ್ ಎಕ್ಸಾಮಲ್ಲಿ ರ್ಯಾಂಕೇ ಬರದೇನೆ ಇಲ್ಲಿ ಅವರಿಗೆ ಅಗ್ರಿಕಲ್ಚರ್ ಎಲಿಜಿಬಿಲಿಟಿಯನ್ನು ಎಸ್ ಅಂತ ಕೊಟ್ಟಿರೋದಾದರೂ ಯಾಕೆ? ಸೊ ಭಾಳಷ್ಟು ಜನ ವಿದ್ಯಾರ್ಥಿಗಳು ಇದ್ದಾರೆ ಈ ರೀತಿಯಾಗಿ, ನೀವು ನೋಡ್ಬೋದು ಇಲ್ಲಿ. ಸೊ ಐಶ್ವರ್ಯ ಅನ್ನೋರು ನೋಡಿ, ಎಗ್ರಿ ಪ್ರಾಕ್ಟಿಕಲ್ ರ್ಯಾಂಕಿಂಗು 0 ಇದೆ ಅಂತೆ, ವೆಟರ್ನರಿ ಪ್ರಾಕ್ಟಿಕಲ್ ರ್ಯಾಂಕಿಂಗು 0 ಇದೆ. ಸೊ ನೀವು ಇಲ್ಲಿ 288 ಸೀರಿಯಲ್ ನಂಬರ್ನ ನೋಡ್ಕೊಳ್ಬೋದು ನೀವು. ಇಲ್ಲಿ ನಾನು ನಿಮಗೆ ಒಂದು ವಿತ್ ಪ್ರೂಫ್ ತೋರಿಸ್ತೀನಿ ನೋಡಿ. ಇದರಲ್ಲಿ 288 ಸೀರಿಯಲ್ ನಂಬರ್ ನಿಮಗೆ ತೋರಿಸ್ತೀನಿ ನಾ ಇಲ್ಲಿ ನೋಡ್ಬೋದು. 288 ನೋಡಿ, ಐಶ್ವರ್ಯ ಅನ್ನೋರದು ಎರಡೂ ಕೂಡ 0 ಇದೆ. ಸೊ 0 ಕೊಟ್ಟಿರೋದ್ರ ಮೀನಿಂಗ್ ಏನು ಅಂದರೆ, ಅವರು ಮೇನ್ CET ಎಕ್ಸಾಮ್ PCB ಆದರೂ ಬರೆದಿರಬೇಕು ಅಥವಾ PCMB ಆದರೂ ಬರೆದಿರಬೇಕು, ಎರಡೂ ಎಕ್ಸಾಮ್ ಬರೆದಿಲ್ಲ ಅಂತನ ಅರ್ಥನ, ಅಥವಾ ಬೈ ಮಿಸ್ಟೇಕಿಂದ 0 ಅಂತ ಬಂದಿದೆಯಾ? ಇವರಿಗೆ 0 ಬಂದಿರೋದ್ರಿಂದ ಬೇರೆ ವಿದ್ಯಾರ್ಥಿಗಳ ರ್ಯಾಂಕಿಂಗಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗ್ತದಾ? ಇವು ಯಾವುದಕ್ಕೂ ಕೂಡ ಆನ್ಸರ್ ಇಲ್ಲ. ಯಾಕೆ ಇದನ್ನು 0 ಕೊಟ್ಟಿದ್ದಾರೆ ಅಂಥೇಳಿ ನನಗೂ ಕೂಡ ಗೊತ್ತಾಗ್ತಾ ಇಲ್ಲ. ನನಗೆ ಗೊತ್ತಾದ ತಕ್ಷಣ ನಿಮಗೆ ಹೇಳುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಸೊ ಇಲ್ಲಿ ನನಗೆ ಮೇಜರ್ ಆಗಿ 2 ಕ್ವಶನ್ ಅಂತಂದರೆ, ನೀವು KA ಎಗ್ರಿ ಪ್ರಾಕ್ಟಿಕಲ್ ರ್ಯಾಂಕ್, ವೆಟರ್ನರಿ ಪ್ರಾಕ್ಟಿಕಲ್ ರ್ಯಾಂಕ್ ಅಂತೇಳಿ ಆಲ್ರೆಡಿ ಅನೌನ್ಸ್ ಮಾಡಿರುವಂಥ ರ್ಯಾಂಕನ್ನೇ ಮತ್ತೆ ಯಾಕೆ ಅನೌನ್ಸ್ ಮಾಡಿದಿರಿ? ಓಕೆ, ಸೊ ಅಟ್ಲೀಸ್ಟ್ ಇಲ್ಲೊಂದು ಸಪ್ರೇಟ್ ರ್ಯಾಂಕಿಂಗನ್ನು ಕೊಡಬೇಕಿತ್ತು. ಎರಡನೇದಾಗಿ ಈ ರೀತಿ 0 ಬಂದವರದ ಮೀನಿಂಗ್ ಏನು? ಇವರು CET ಎಕ್ಸಾಮ್ ಬರದೇ ಇಲ್ವಾ? CET ಎಕ್ಸಾಮ್ ಬರೀದೇನೆ ಅಗ್ರಿಕಲ್ಚರ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿದ ಮೇಲೆ ಅವರಿಗೆ ಎಸ್ ಅಂತ ಯಾಕೆ ಬಂತು? ಸೊ ಇವೆಲ್ಲ ಕ್ವಶನ್ಸ್ಗಳಿಗೆ ಕೂಡ ಆನ್ಸರ್ ಬೇಕಾಗಿದೆ. ಇದಕ್ಕೆ ನಮಗಂತೂ ಆನ್ಸರ್ ಗೊತ್ತಿಲ್ಲ. KA ಆನ್ಸರ್ ಕೊಡಬೇಕು. ವೇಟ್ ಮಾಡೋಣಂತೆ, KA ಕಡೆಯಿಂದ ಏನಾದರೂ ನೋಟಿಫಿಕೇಶನ್ ಬರ್ಬೋದಾ ಅಂಥೇಳಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಸೊ ನನಗನ್ಸಿದ್ದನ್ನು ನಾನು ನಿಮಗೆ ಹೇಳಿದೆ. ಏನಾದರೂ ತಪ್ಪಿದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ನನಗೆ ಗೊತ್ತಿರುವಂಥ 2 ಕ್ವಶನ್ ಅನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸೊ ನೀವು ಕೂಡ KA ಮುಂದೆ ಇಡಿ. ನಾನು ಕೂಡ ನಿಮ್ಮ ಪರವಾಗಿ KA ಮೇಲ್ ಮತ್ತು ಕಾಲ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಮೇಲ್ ಮಾಡಿದ್ದೀನಿ, ಅದಕ್ಕೆ ಆನ್ಸರ್ ಸಿಗ್ತಾ ಇಲ್ಲ. ಕಾಲ್ ಮಾಡಿದ್ದೀನಿ, ಅದಕ್ಕೆ ಅವರು ಎತ್ತೋದೇ ಇಲ್ಲ. ಅದು ನಿಮ್ಗೆ ಗೊತ್ತೇ ಇದೆ. ಸೊ ಹಾಗೇನಾದರೂ ನೀವು ಮಾಡಿದಾಗ ಅಥವಾ ನೀವು ಆ ರೀತಿ ಮೇಲ್ ಮಾಡಿದಾಗ ಆನ್ಸರ್ ಸಿಗ್ತೀರ ಅಂತಂದರೆ ಸೊ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಅದನ್ನು ತಿಳಿಸಿ, ಬೇರೆಯವರಿಗೂ ಕೂಡ ಅದನ್ನು ಹಂಚ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸೋಣಂತೆ. ಬಟ್ ನಿಮ್ಮ ಒಂದು ಹೆಸರು ಇದರಲ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. Have a nice day.